स्वागत है आपका बी न्यूज नेशन में। मैं हूं आबिद हुसैन शेख। दलित संघर्ष समिति की ओर से विचार गोष्ठी। पिछले 30 सालों से राज्य में दलित संघर्ष समिति समाज में हो रहे अन्याय शोषण के खिलाफ आवाज़ बुलंद करती आ रही है। बुद्ध, बसवा, अंबेडकर, लोहिया जैसे महान नायकों के तत्व आदर्श सिद्धांतों से प्रेरित होकर समाज के लिए योगदान दे रही है, पर पिछले कुछ समय से देखा जा रहा है कि समिति के कुछ खुदगर्ज अपनी खुदगर्जी के लिए समिति का इस्तेमाल कर रहे हैं, जिससे समिति के विकास में बाधा पैदा हो गई है। इसी बाधा को दूर करके समिति को विकास की ओर ले जाने के उद्देश्य से सभी राज्य के पदाधिकारियों को एकत्रित करके समिति का उद्देश्य सिद्धांतों का पुनर्उपचार करने के लिए बागलकोट बीजापुर दलित संघर्ष समिति और बसवण्णा चलवादी वेदिके के सहयोग से सितंबर 13, 14 और 15 को 3 दिन पूर्व मंत्री शिवानंद पाटिल की अध्यक्षता में आलीमट्टी के हरदेकर मंजप्पा स्मारक भवन में बृहत विचार संकिरण और अध्ययन शिविर का आयोजन होगा, जिसका उद्घाटन डीएसएस के संस्थापक डॉक्टर सिद्धलिंगैया करेंगे, जिसमें राज्य के सभी गण्यमान्य व्यक्ति भागी रहेंगे। इसकी जानकारी दी बीजापुर डीएसएस के जिला संचालक और पदाधिकारियों ने। ಇವತ್ತಿನ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟ ಮತ್ತು ದೇಶದ ಆಡಳಿತ ಮೆದುಳು ಆಗಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ತಮಿಳುನಾಡು ರಾಜ್ಯದ ನಾಗಪಟ್ಟಣಂ ಜಿಲ್ಲೆಯ ವೇದ್ಯಾರಣ್ಯಂ ಪಟ್ಟಣದಲ್ಲಿ ಏನು ಶಿರಚ್ಛೇದನ ಮಾಡೋದ್ರ ಮುಖಾಂತರ ಆ ಒಂದು ಪ್ರತಿಮೆಯನ್ನು ಭಗ್ನಗೊಳಿಸಿರ್ತಕ್ಕಂಥದ್ದು ಅತ್ಯಂತ ಉಗ್ರವಾದ ಕಠಿಣ ಪದಗಳಿಂದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಖಂಡಿಸುತ್ತದೆ ಮತ್ತು ಇಡೀ ನಾಗರಿಕ ಸಮಾಜವನ್ನೇ ತಲೆ ತಗ್ಗಿಸ್ತಕ್ಕಂಥ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ಅಮಾನುಷಿಕರ ಘಟನೆ ಮಾಡಿರ್ತಕ್ಕಂಥ ದೇಶಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಮತ್ತು ರಾಷ್ಟ್ರಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಒಂದು ಅತ್ಯಂತ ಕೆಟ್ಟ ಒಂದು ಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಪ್ರತಿಮೆಗೆ ಏನು ಮಾಡಿದ್ದಾರೆ ಅದು ತೀವ್ರವಾಗಿ ಖಂಡಿಸ್ತೀವಿ. ಖಂಡಿಸೋದಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ನಾಯಕರು ಎಲ್ಲ ಪ್ರತಿಮೆಗಳಿಗೆ ಸೂಕ್ತವಾದಂಥ ಒಂದು ರಕ್ಷಣೆಯನ್ನು ನೀಡಬೇಕು ಅಂತಕ್ಕಂಥದ್ದು, ಅದರ ಬಗ್ಗೆ ಅತ್ಯಂತ ಒಂದು ಚರ್ಚೆಗೆ ಒಳಪಡಿಸಿ ಯಾವ ರೀತಿ ಆಗಬೇಕು ಅನ್ನೋದನ್ನು ರಾಜ್ಯ ಸರ್ಕಾರಗಳಿಗೆ ಚರ್ಚೆ ಮಾಡಿ ಕೇಂದ್ರ ಸರ್ಕಾರನೇ ಇಂಥ ಒಂದು ಗಂಭೀರವಾದಂಥ ವಿಚಾರವನ್ನು ಪರಿಗಣಿಸಿ ರಾಷ್ಟ್ರೀಯ ಎಲ್ಲ ನಾಯಕರುಗಳಿಗೆ ಒಂದು ಸೂಕ್ತವಾದಂಥ ರಕ್ಷಣೆಯನ್ನು ನೀಡಬೇಕು ಅಂತ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸ್ತದೆ. ಯಾಕಂತಂದರೆ ರಾಷ್ಟ್ರೀಯ ನಾಯಕರ ಹಿಂದುಗಡೆ ಇರತಕ್ಕಂಥ ಒಂದು ಭಾವನೆಗಳಿಗೆ ಒಂದು ಪೆಟ್ಟು ಬೀಳ್ತಕ್ಕಂಥ ಮತ್ತು ಸಮಾಜದಲ್ಲಿ ಗಲಭೆಗೊಳ್ಳತಕ್ಕಂಥ, ದೇಶದಲ್ಲಿ ಒಂದು ಅಭದ್ರತೆಯನ್ನು ಭಯನ ಉಂಟು ಮಾಡ್ತಕ್ಕಂಥ ಈ ಘಟನೆಯಿಂದ ಎಲ್ಲ ಜನರ ಮನಸ್ಸುಗಳಲ್ಲಿ ಇವತ್ತು ಬರ್ತದೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ಇದರ ಜೊತೆಗೇ ಮತ್ತು ನಾವು ಇಂಥ ಒಂದು ಘಟನೆ ಬಗ್ಗೆ ಏನು ಆಲ್ಮಟ್ಟಿಯಲ್ಲಿ ನಡೀತಕ್ಕಂಥ 3 ದಿನಗಳ ಕಾಲ ಶಿಬಿರದಲ್ಲಿ 14ನೇ ತಾರೀಕಿಗೆ ರಾತ್ರಿ ರಾಜ್ಯ ಸಮಿತಿ ಸಭೆಯಲ್ಲಿ ಈ ಘಟನೆಯ ಬಗ್ಗೆ ಏನು ಕಾರ್ಯಕ್ರಮ ರೂಪಿಸಬೇಕು ಅಂತಕ್ಕಂಥದ್ದನ್ನು ನಾವು ನಿರ್ಧಾರನ ಮಾಡ್ತೀವಿ ಮತ್ತು ಇದು ಅತ್ಯಂತ ಗಂಭೀರವಾಗಿ ದಲಿತ ಸಂಘರ್ಷ ಸಮಿತಿಯನ್ನು ಇದು ಸವಾಲಾಗಿ ಸ್ವೀಕರಿಸಿದೆ. ಹಾಗಾಗಿ ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಜಾತ್ಯತೀತ ವ್ಯವಸ್ಥೆಯಲ್ಲಿ ಮತ್ತು ಸಂವಿಧಾನ ಜಾರಿಗೆ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಸಮಾಜದಲ್ಲಿ ಈಗಲೂ ಕೂಡ ಅಸಮಾನತೆ ಸಮಾಜ ಇದೆ. ಅಸಮಾನತೆ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಜಾರಿ ಇದೆ, ಅಸ್ಪೃಶ್ಯತೆ ಜಾರಿ ಇದೆ, ಬಡತನ ಕೂಡ
ಒಂದು ಭಯಂಕರವಾಗಿ ಬೆಳೀತಾ ಇದೆ. ನಿರುದ್ಯೋಗನೂ ಕೂಡ ಇವತ್ತು ರಾಷ್ಟ್ರೀಯ ಸಮಸ್ಯೆಯಾಗಿ ಪರಿಗಣಿಸಿದೆ. ಇಂಥ ಎಲ್ಲವಕ್ಕೂ ಕೂಡ ಉತ್ತರ ಕೊಡ್ತಕ್ಕಂಥ ಮತ್ತು ಸಮಾಧಾನಕರವಾಗಿ ಹೇಳ್ತಕ್ಕಂಥ ಮತ್ತು ಹಲವಿಯ ಭಾಷಕರು ಮತ್ತು ಹಲವು ವಿಧದ ಸಾಂಸ್ಕೃತಿಕವಾಗಿರ್ತಕ್ಕಂಥ ಜನರಿಗೆ ಎಲ್ಲರಿಗೂ ಕೂಡ ಸಮಾನವಾಗಿ ಸಾರಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೂ ಕೂಡ ಕೆಟ್ಟದನ್ನು ಕೂಡ ಬಯಸಿಲ್ಲ. ಈ ದೇಶದ ಹಿತವನ್ನು, ಈ ದೇಶದ ಅಭಿವೃದ್ಧಿಯನ್ನು, ಈ ದೇಶದ ಒಗ್ಗಟ್ಟನ್ನು ತರಲಿಕ್ಕಾಗಿ ಸಂವಿಧಾನದಲ್ಲಿ ಎಲ್ಲ ರೀತಿ ಅಳವಡಿಸ್ಕೊಂಡಿರ್ತಕ್ಕಂಥ ಇಂಥ ಮಹತ್ವವಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿಯನ್ನು ನಾವು ಈಗ ಈ ರೀತಿಯಾಗಿ ಒಂದು ಸ್ಟ್ಯಾಚ್ಯೂಗಳನ್ನು, ಪ್ರತಿಮೆಗಳನ್ನು ಅಪಮಾನ ಮಾಡ್ತಾ ಹೋದರೆ ಅದರ ಅಭಿಮಾನಿಗಳಿಗೆ ಮತ್ತು ದೇಶದ ಒಳ್ಳೆಯ ನಾಗರಿಕೆ ಇದರ ಬಗ್ಗೆ ಒಂದು ಅಸಹ್ಯನ ಹುಟ್ಕೊಳ್ತದೆ ಮತ್ತು ಬಹಳಷ್ಟು ಒಂದು ತೊಂದರೆಯನ್ನು ಉಂಟು ಮಾಡ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾಗಿ ನಮ್ಮ ಹೃದಯಗಳಲ್ಲಿದ್ದಾರೆ, ಜನರ ಹೃದಯಗಳಲ್ಲಿ. ಸ್ಟ್ಯಾಚ್ಯೂಗಳಲ್ಲಿ ಇವತ್ತು ಸ್ಟ್ಯಾಚ್ಯೂ ಧ್ವಂಸ ಮಾಡಿರ್ತಕ್ಕಂಥ ಒಂದು ಘಟನೆ ಕೇವಲ ಒಂದು ಅದರ ಮೇಲೆ ನಡೆದಿರ್ತಕ್ಕಂಥ ದಾಳಿ ಆದ್ರೂ ಕೂಡ ಈಗ ಜೀವಿತವಾಗಿರ್ತಕ್ಕಂಥ ಎಲ್ಲ ಜನರ ಅಂಬೇಡ್ಕರ ವಾದಿಗಳ, ಅಂಬೇಡ್ಕರ ಅಭಿಮಾನಿಗಳ, ದೇಶದ ಒಬ್ಬ ದೇಶ ಪ್ರೇಮಿಯಾಗಿರ್ತಕ್ಕಂಥ ಅಂಬೇಡ್ಕರರ ಬಗ್ಗೆ ಅಭಿಮಾನ, ಸ್ವಾಭಿಮಾನ ಜನರ ಹೃದಯಗಳಲ್ಲಿ ಇದೆ. ಹಾಗಾಗಿ ಈ ರೀತಿಯಾಗಿ ಇನ್ನೊಮ್ಮೆ ಪುನರ್ಘಟನೆ ನಡೀತಕ್ಕಂಥ ಘಟಿಸಬಾರ್ದು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಆಯಾ ರಾಜ್ಯ ಸರ್ಕಾರಗಳಿಗೆ ಸೂಕ್ತವಾದಂಥ ಒಂದು ನಿರ್ದೇಶನ ನೀಡಿ ಎಲ್ಲ ಸ್ಟ್ಯಾಚ್ಯೂಗಳಿಗೆ ರಕ್ಷಣೆ ನೀಡಬೇಕಂತ ನಾನು ಮೊದಲನೇದಾಗಿ ಕೇಳ್ಕೊಳ್ತೇನೆ. ಮತ್ತು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕಳೆದ 3.5 ದಶಕಗಳ ಕಾಲ ಹಸಿವು ಮತ್ತು ಅಸ್ಪೃಶ್ಯತೆ ಇರಲಾರ್ದಂಥ ಒಂದು ಸಮಾಜಕ್ಕಾಗಿ ಮತ್ತು ಸಾಮರಸ್ಯ ಹೊಂದಿರತಕ್ಕಂಥ ಒಂದು ಸಮಾಜಕ್ಕಾಗಿ, ಮೇಲು ಕೀಳು ಇರಲಾರ್ದಂಥ ಒಂದು ಸಮಾಜಕ್ಕಾಗಿ ಕೆಲಸ ಮಾಡ್ತಾ ಬರ್ತಾ ಇದೆ. ಹಿಂದಿನ 35 ವರ್ಷಗಳಿಗೂ ಮತ್ತು ಹೀಗೆ ಹೋಲಿಸಿ ನೋಡಿದ್ರೆ ಬಹುತೇಕವಾಗಿ ಸಾಕಷ್ಟು ದಲಿತ ಸಂಘರ್ಷ ಸಮಿತಿ ಜಾಗೃತಿಯನ್ನು ಉಂಟು ಮಾಡಿದೆ. ಸಂವಿಧಾನದ ಬಗ್ಗೆ, ಅವರ ಹಕ್ಕುಗಳ ಬಗ್ಗೆ ಮತ್ತು ನಾಗರಿಕ ಒಂದು ಅವರ ಸಿವಿಲೈಸೇಷನ್ ಕರ್ತವ್ಯಗಳ ಬಗ್ಗೆ ಮತ್ತು ಹಕ್ಕುಗಳ ಬಗ್ಗೆ ಇವೆಲ್ಲದರ ಬಗ್ಗೆ ಇವತ್ತು 35 ವರ್ಷಗಳಿಂದ ರ್ಯಾಲಿ ಮಾಡೋದ್ರ ಮುಖಾಂತರ, ಬೃಹತ್ ಸಮಾವೇಶ ಮಾಡೋದ್ರ ಮುಖಾಂತರ, ಶಿಬಿರಗಳು ಮಾಡೋದ್ರ ಮುಖಾಂತರ, ಧರಣಿ ಮಾಡೋದ್ರ ಮುಖಾಂತರ ಮತ್ತು ಅನೇಕ ಭಾಷಾ ಸ್ಪರ್ಧೆಗಳನ್ನು ನೀಡೋದ್ರ ಮುಖಾಂತರ ಜಾಗೃತಿ ಉಂಟು ಮಾಡ್ತಾ ದಲಿತ ಸಂಘರ್ಷ ಸಮಿತಿ ಅತ್ಯಂತ ಒಂದು ಹಸಿವು ಮತ್ತು ಅಸ್ಪೃಶ್ಯತೆ ಇರಲಾರ್ದಂಥ ಒಂದು ಸಮಾಜದ ಒಂದು ನಿರ್ಮಾಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಬಸವಣ್ಣನವರ ಕನಸ ಒಂದು ನನಸಾಗುವ ರೀತಿಯಲ್ಲಿ ದಲಿತ ಸಂಘರ್ಷ ಸಮಿತಿ, ಲೋಹಿಯಾ ಮತ್ತು ಪೆರಿಯಾರು ಇವರೆಲ್ಲರ ಒಂದು ಪ್ರೇರಣೆಯಿಂದ ಕರ್ನಾಟಕ ದಲಿತ ಚಳವಳಿ 35 ವರ್ಷಗಳ ಕಾಲ ನಡೀತಾ ಬಂದಿದೆ. ಅಂಥ ಒಂದು ಸಂದರ್ಭದಲ್ಲಿ ಅನೇಕ ಕಾರ್ಯಕರ್ತರನ್ನು ನಾವು ಶಿಬಿರ ಮಾಡೋದ್ರ ಮುಖಾಂತರ ಬೌದ್ಧಿಕ ಒಂದು ದಾರಿದ್ರ್ಯತೆಯನ್ನು ಹೋಗಲಾಡಿಸತಕ್ಕಂಥ ಒಂದು ಶಿಬಿರನಲ್ಲಿ ಕೂಡ ಏರ್ಪಡಿಸಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಕೂಡ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಅಧ್ಯಯನ ಶಿಬಿರವನ್ನು ಆಲ್ಮಟ್ಟಿಯ ಒಂದು ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ ಸ್ಮಾರಕ ಭವನದಲ್ಲಿ ನಾವು ಆಲ್ಮಟ್ಟಿಯಲ್ಲಿ ಸೆಪ್ಟೆಂಬರ್ 13, 14 ಮತ್ತು 15, 2019 ನಾವು 3 ದಿವಸ ಈ ಒಂದು ಸುಮಾರು 8 ಗೋಷ್ಠಿಗಳನ್ನು ಏರ್ಪಡಿಸಿದ್ವಿ. ಈ 8 ಗೋಷ್ಠಿಗಳಲ್ಲಿ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಲ್ಲಿ ಅವರ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆಗಳು ಏನಿತ್ತು ಅನ್ನೋದ್ರ ಬಗ್ಗೆ ಮತ್ತು ದಲಿತ ಸಂಘರ್ಷ ಸಮಿತಿಯ ಧ್ಯೇಯ ಧೋರಣೆಗಳು ಮತ್ತು ಅದರ ಗುರಿ ಮತ್ತು ಉದ್ದೇಶಗಳನ್ನು ಮತ್ತು ಪ್ರಜಾಪ್ರಭುತ್ವನ ಸಶಕ್ತಗೊಳಿಸೋದ್ರ ಬಗ್ಗೆ ಮತ್ತು ಕಮ್ಯುನಲಿಸಮ್ ಫೋರ್ಸ್ಗಳನ್ನು ಮೆಟ್ಟು ನಿಲ್ತೋದ್ರ ಬಗ್ಗೆ ಆರೋಗ್ಯಪೂರ್ವಕವಾಗಿರ್ತಕ್ಕಂಥ ಒಂದು 8 ಗೋಷ್ಠಿಗಳನ್ನು ನಡೆಸ್ತಾ ಇದ್ದೀವಿ. ಈ 8 ಗೋಷ್ಠಿಗಳಿಗೆ ಒಂದು ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥ ಪ್ರೊಫೆಸರ್ KS ಭಗವಾನ್ ಅವರು ಕೂಡ ಅವರು ಒಂದು 2 ಸಬ್ಜೆಕ್ಟ್ಗಳನ್ನು ಮಾತಾಡ್ತಾ ಇದ್ದಾರೆ ಮತ್ತು ಜೂನಿಯರ್ ಕಾಲೇಜಿನ ಒಂದು ಪ್ರಿನ್ಸಿಪಾಲ್ರಾಗಿರ್ತಕ್ಕಂಥ
ರಿಟೈರ್ಡ್ ಆಗಿರ್ತಕ್ಕಂಥ ಪ್ರೊಫೆಸರ್ ಎಚ್ ಎಂ ರುದ್ರಸ್ವಾಮಿ ಅವರು ಕೂಡ ಇದರಲ್ಲಿ 2 ಸಬ್ಜೆಕ್ಟ್ಗಳನ್ನು ಮಾತಾಡೋದಿದ್ದಾರೆ. ಮತ್ತು ಗುಲ್ಬರ್ಗ ಡಿಗ್ರಿ ಕಾಲೇಜಿನಲ್ಲಿ ಪದವಿ ಡಿಗ್ರಿ ಕಾಲೇಜಿನಲ್ಲಿ ಒಂದು ಉಪನ್ಯಾಸಕರಾಗಿ ಕೆಲಸ ಮಾಡ್ತಕ್ಕಂಥ ಪ್ರೊಫೆಸರ್ ವಿದ್ಯಾಸಾಗರ್ ಅವರು ಕೂಡ 2 ಸಬ್ಜೆಕ್ಟ್ಗಳನ್ನು ಮಾತಾಡಲಿದ್ದಾರೆ. ಮತ್ತು ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂವಿಧಾನ ಮತ್ತು ಕಾರ್ಯಕರ್ತರ ಕರ್ತವ್ಯಗಳು, ದಲಿತ ಸಂಘರ್ಷ ಸಮಿತಿ ಹುಟ್ಟು ಮತ್ತು ಬೆಳವಣಿಗೆ ಬಗ್ಗೆ ಆ ಒಂದು ಕಾರ್ಯಕರ್ತರಿಗೆ ಮನಮುಟ್ಟುವ ರೀತಿಯಲ್ಲಿ ಹೇಳ್ತಕ್ಕಂಥ ಶಿಬಿರಲ್ಲಿ ಕೂಡ ನಾನು ಪಾಲ್ಗೊಳ್ತಾ ಇದ್ದೇನೆ. ಇಂಥ ಅನೇಕ 8 ಗೋಷ್ಠಿಗಳನ್ನು ಇವತ್ತು ಹರ್ಡೇಕರ್ ಮಂಜಪ್ಪನವರ ಸ್ಮಾರಕ ಭವನದಲ್ಲಿ ಇದು ರಾಜ್ಯ ಮಟ್ಟದಲ್ಲಿ ಎಲ್ಲ ಸುಮಾರು ನಮ್ಮ 22 ಜಿಲ್ಲಾ ಪದಾಧಿಕಾರಿಗಳು ಮತ್ತು ಸಕ್ರಿಯ ಕಾರ್ಯಕರ್ತರುಗಳು ಸುಮಾರು 200 ಜನರನ್ನು 3 ದಿವಸಗಳ ಕಾಲ ಈ ಅಧ್ಯಯನ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಈ ಅಧ್ಯಯನ ಶಿಬಿರದಿಂದ ಸಮಾಜದ ಆರೋಗ್ಯಪೂರ್ವಕವಾಗಿರ್ತಕ್ಕಂಥ ಸಾಮರಸ್ಯಕ್ಕೆ ಮತ್ತು ಸೆಕ್ಯುಲರಿಸಮ್ ಮತ್ತು ಸೋಷಲಿಸಮ್ ಆಗಿ ಸಮಾಜವನ್ನು ಕಟ್ಟುವಲ್ಲಿ ತಮ್ಮನ್ನು ತಾವು ಸಮರ್ಪಣೆ ಮಾಡ್ತಕ್ಕಂಥ ಕಾರ್ಯಕರ್ತರನ್ನು ತಯಾರು ಮಾಡ್ತಕ್ಕಂಥ ವಿಚಾರವನ್ನು ಹೊಂದಿ ಈ ಅತ್ಯಂತ ಅರ್ಥಪೂರ್ಣದಲ್ಲಿ ನಾವು ನಮ್ಮ ಜೊತೆನೇ ಇದ್ದು ನಮಗೆ ಸಹಾಯ ಸಹಕಾರ ನೀಡ್ತಾ ನಮಗೆ ಸಲಹೆಯನ್ನು ನೀಡ್ತಕ್ಕಂಥ ನಮ್ಮ ದಿವಂಗತ ನ್ಯಾಯವಾದಿ ಮಾನ್ಯ ಬಸಣ್ಣ ಚಲವಾದಿಯವರ ವೇದಿಕೆಯ ಅಡಿಯಲ್ಲಿ 3 ದಿವಸ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ರಾಜ್ಯದ ನಮ್ಮ ಎಲ್ಲ ಜಿಲ್ಲಾ ಶಾಖೆಯ ಪದಾಧಿಕಾರಿಗಳು ಮತ್ತು ಸಕ್ರಿಯ ಕಾರ್ಯಕರ್ತರುಗಳು ಮತ್ತು ಬಂದು ಭಾಗವಹಿಸಲಿದ್ದಾರೆ. ಮತ್ತು ಕಾರ್ಯಕ್ರಮದ ಪ್ರತಿ ಗೋಷ್ಠಿಯ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ನಮ್ಮ ಜಾನಪದ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ಮತ್ತು ಪ್ರೊಫೆಸರ್ ಅಂಬಣ್ಣ ಜೀವಣಗಿಯವರು ಮತ್ತು ರಘುನಾಥ್ ಜಾವಿಯವರು ಮತ್ತು ವೈ.ಸಿ. ಮಯೂರವರು ಇವರ ನೇತೃತ್ವದಲ್ಲಿ ಹೋರಾಟದ ಹಾಡುಗಳನ್ನು ಹೇಳಿಕೊಡ್ತದೆ. ಅದಕ್ಕಿಂತ ಮುಂಚೆ 3 ದಿವಸಗಳ ಪ್ರತಿ ಮುಂಜಾನೆ 7 ಗಂಟೆಗೆ ಯೋಗ ಶಿಬಿರನ ಯೋಗ ಶಿಕ್ಷಣನೂ ಕೂಡ ಹೇಳಿಕೊಡಲಾಗ್ತದೆ. ಇಂಥ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕರ್ತರು ಬೆಳೀಲಿಕ್ಕೆ ಸಮಾಜಕ್ಕೆ ಅವರ ತಮ್ಮನ್ನು ತಾವು ಸಮರ್ಪಣೆ ಮಾಡಲಿಕ್ಕೆ ದಲಿತ ಸಂಘರ್ಷ ಸಮಿತಿಯ ಉದ್ದೇಶ ಇಟ್ಕೊಂಡು ಇದನ್ನು ಏರ್ಪಡಿಸಿದ್ದೀವಿ. ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲಾ ಶಾಖೆಗಳು ಈ ಶಿಬಿರನ್ನು ಏರ್ಪಡಿಸಿದ್ದಾವೆ. और खबरों के लिए देखते रहिए बी न्यूज़ नेशन. न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं.